ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ ಕೆ ಶಿವಕುಮಾರ್ ಅವರ ಒಂದೇ ಏಟಿಗೆ ಎಚ್ ಡಿ ಕುಮಾರಸ್ವಾಮಿ ತಂಡ ರಾಜಕೀಯ ಹೋರಾಟದಲ್ಲಿ ಇದೀಗ ಬಿಗ್ ಡೆವಲಪ್ಮೆಂಟ್ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ಆಗ್ತಿರುವಂಥ ಬಿಗ್ ಡೆವಲಪ್ಮೆಂಟ್ ಒಂದರಲ್ಲಿ ಒಕ್ಕಲಿಗ ನಾಯಕರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಒಂದು ಕಡೆ ತಾನೇ ಒಕ್ಕಲಿಗ ನಾಯಕ, ಈ ಹಿಂದೆ ಯಾರಿದ್ರೂ ಅದು ಬೇರೆ ವಿಷಯ, ಆದರೆ ಇದೀಗ ನಾನೇ ಒಕ್ಕಲಿಗ ನಾಯಕ ಎನ್ನುವಂಥ ಒಂದು ಸಂದೇಶದೊಂದಿಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧಿಕಾರವನ್ನು ಹಿಡಿದಿದ್ದಾರೆ. ರಾಜ್ಯದ ಅಧಿಕಾರ ಹಿಡಿಯೋದಕ್ಕೂ ಮೊದಲು 15 ದಿನದ ಮೊದಲೇ ಒಕ್ಕಲಿಗರ ಸಂಘದ ಮೀಟಿಂಗ್ನಲ್ಲಿ ನಾನು ಜೂನ್ 3ನೇ ತಾರೀಕು 4 ಗಂಟೆ ಸುಮಾರಿಗೆ ನಾನು ಅಧಿಕಾರವನ್ನು ವಹಿಸ್ಕೋತೇನೆ, ನೀವು ತಯಾರಾಗಿರಿ ಎನ್ನುವಂಥ ಸಂದೇಶವನ್ನು, ಅಂದರೆ ಸಿದ್ದರಾಮಯ್ಯನವರು ಇಳಿಯೋ ಮೊದಲು ತಾನು ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಏರೋದಕ್ಕೂ ಮೊದಲು 15 ದಿನದ ಮೊದಲೇ ಒಕ್ಕಲಿಗರ ಸಂಘದಲ್ಲಿ ಒಂದು ಸೂಚನೆಯನ್ನು ಕೊಟ್ಟು ಬಂದಿದ್ದರು. ಅಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ, ಇನ್ನು ಮುಂದೆ ನಾನೇ ಒಕ್ಕಲಿಗ ನಾಯಕ. ಈ ಹಿಂದೆ ಒಕ್ಕಲಿಗ ನಾಯಕರು, ಒಕ್ಕಲಿಗ ಕುಟುಂಬ, ಒಕ್ಕಲಿಗ ಒಂದು ಸಂಪ್ರದಾಯ ಅಂದರೆ ಅದು ದೇವೇಗೌಡರ ಕುಟುಂಬ, ದೇವೇಗೌಡರಂದರೆ ಒಕ್ಕಲಿಗ ನಾಯಕ ಎನ್ನುವಂಥ ಮಾತಿತ್ತು. ಈಗ ತಾನು ಆ ಸಂಪ್ರದಾಯವನ್ನು ಮುರಿಯಬೇಕು, ಇನ್ನು ಮುಂದೆ ನಾನೇ ಒಕ್ಕಲಿಗ ನಾಯಕ ಎನ್ನುವಂಥ ಬಿಂಬಿತವಾಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಎಲ್ಲರನ್ನೂ ಇದೀಗ ಸರ್ವ ಧರ್ಮ ಸಮನ್ವಯತೆಯ ದೃಷ್ಟಿಯಿಂದ ನೋಡಿ ಒಬ್ಬ ನಾಯಕ ಆಗಬೇಕು ಎನ್ನುವಂಥ ಮುನ್ನುಡಿಯನ್ನು ಬರೆದಂತಿದೆ ಇದೇ ಡಿ ಕೆ ಶಿವಕುಮಾರ್ ಅವರು. ಇದರಿಂದ ವಿಚಲಿತರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಇದೀಗ ಒಕ್ಕಲಿಗ ನಾಯಕರ ಫೈಟ್ನಲ್ಲಿ ಮುಂದಿನ ಚುನಾವಣೆಯಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿ ನಮ್ಮ ಈ ಒಕ್ಕಲಿಗ ನಾಯಕರ ಫೈಟ್ನಲ್ಲಿ ತಾನು ಮುಂದುಳಿಯಬೇಕು ಮತ್ತು ದೇವೇಗೌಡರ ನಂತರ ನಾನೊಬ್ಬ ಒಕ್ಕಲಿಗ ನಾಯಕ ಎನ್ನುವಂಥ ದೃಷ್ಟಿಯಲ್ಲಿ ಬಿಂಬಿತವಾಗಬೇಕು ಎನ್ನುವಂಥ ಸನ್ನಿವೇಶದಲ್ಲಿ ಇದೀಗ ಬಿಡದಿಯ ಹೋರಾಟ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಆ್ಯಕ್ಚುಲಿ ಬಿಡದಿ ಹೋರಾಟ ಅಂದ್ಕೊಳ್ಳೋದು ಎಚ್ ಡಿ ಕುಮಾರಸ್ವಾಮಿಯವರು ಪ್ರಾರಂಭ ಮಾಡಿದ್ದು, ಒಂದು ಹಂತಕ್ಕೆ ಪ್ರಾರಂಭ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಇದೇ ಸಿದ್ದರಾಮಯ್ಯನವರು ಫಲವತ್ತಾದ ಭೂಮಿ, ಯಾಕೆ ಕೃಷಿ ಭೂಮಿಯನ್ನು ನೀವು ಇಂಡಸ್ಟ್ರಿಗೆ ಕೊಡ್ತೀರಿ, ಇದೇ ಫಲವತ್ತಾದ ಭೂಮಿ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಬಾಳೆ ಇದೆ, ಕಬ್ಬಿದೆ, ಬೇರೆ ಬೇರೆ ಎಲ್ಲವೂ ಇದೆ, ಜೊತೆಗೆ ಸುಂದರ ಕುಟುಂಬ ಇದೆ, ಈ ಕೃಷಿ ಜಮೀನನ್ನೇ ನಂಬಿಕೊಂಡಂಥ ರೈತರ ಭೂಮಿಯನ್ನು ಯಾಕೆ ಕೈಗಾರಿಕೆ ಕೊಡ್ತೀರಿ ಅನ್ನುವಂಥ ಮಾತು ಹೇಳಿದಾಗ ಸಿದ್ದರಾಮಯ್ಯನವರ ಒಂದು ಒತ್ತಡಕ್ಕೆ ಮಣಿದು ಇದೇ ಕುಮಾರಸ್ವಾಮಿಯವರು 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ತಾನೇ ಅನುಷ್ಠಾನಗೊಳಿಸಿದಂಥ, ತಾನೇ ಮಂಜೂರು ಮಾಡಿದಂಥ ಇದು ಯೋಜನೆಯನ್ನು ಕೈ ಬಿಟ್ಟಿದ್ರು. ತದನಂತರ ಮುಂದುವರ್ಕೊಂಡೋಯ್ತು. ಕೊನೆಯದಾಗಿ BJPಯ ಬಸವರಾಜ ಬೊಮ್ಮಾಯಿಯವರು ಕೂಡ ಇದನ್ನು GBIT ಮಾಡೋ ಮುಖಾಂತರ ಒಂದು ಹಂತಕ್ಕೆ ಮುಂದುವರಿಸ್ಕೊಂಡು ಬಂದಿದ್ದರು. ಆದರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬಂತು, ಯಾವಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಅಭಿವೃದ್ಧಿ ಖಾತೆ ಸಚಿವರಾದ್ರಲ್ಲ, ಆಗ ಇದೇ ಬಿಡದಿಯ ಒಂದು ಟೌನ್ಶಿಪ್ಗೆ ಒಂದು ಇಂಟ್ರೆಸ್ಟನ್ನು ತೆಗೆದುಕೊಂಡು ಒಂದು ಹಂತಕ್ಕೆ ಡೆವಲಪ್ಮೆಂಟ್ ಮಾಡುವಂಥ ಹಂತಕ್ಕೆ ಬಂದರು. ಯಾವಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದರಲ್ಲ, ಆಗ ಬಿಡದಿ ಟೌನ್ಶಿಪ್ಗೆ ಮತ್ತೊಂದು ಆಯಾಮ ಸಿಕ್ತು. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ಪನ್ನು ಮಾಡಲೇಬಾರ್ದು, ಬಿಡದಿ ಟೌನ್ಶಿಪ್ಪನ್ನು ಮಾಡಿಬಿಟ್ರೆ ಅದು ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೈಲಿಗಲ್ಲಾಗುತ್ತೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಂತಕ್ಕೆ ಅದು ದೊಡ್ಡ ವಿಜಯವಾಗುತ್ತೆ. ಈಗಾಗಲೇ ಅಡ್ಡ ಮತದಾನ ಮುಖಾಂತರ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಹೇಗೆ BJPಯನ್ನು ಛಿದ್ರ ಮಾಡಿದ್ರಲ್ಲ, ಅದು ಮತ್ತೊಂದು ಹಂತಕ್ಕೆ ಸಿದ್ದರಾಮಯ್ಯನವ್ರನ್ನ ಸೈಲೆಂಟಾಗಿ ಮಲಗಿಸ್ಬಿಟ್ರು ಮತ್ತು ತಾನೊಬ್ಬ ರಾಜತಾಂತ್ರಿಕ, ನಾನೊಬ್ಬ ಚಾಣಕ್ಯ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಇದೀಗ ಮುಂದುವರೆದು ನಿನ್ನೆ ಮೊನ್ನೆ ಎಲ್ಲ ದೊಡ್ಡದಾಗಿ ಹೋರಾಟ ಮಾಡಿದ್ರು JDSನವರು. ಯಾವ ಲೆವೆಲಿಗೆ ಹೋರಾಟ ಮಾಡಿದ್ರಂದರೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಗೆ ಬರಬೇಕು, ಇಲ್ಲಾಂದ್ರೆ ಆಗಲ್ಲ. ಡಿ ಕೆ ಶಿವಕುಮಾರ್ ಅವರು ಇದರಿಂದ ದೊಡ್ಡದಾದ ಲಾಭವನ್ನು ಸಾಧಿಸ್ತಾ ಇದ್ದಾರೆ, ಇಲ್ಲಿ ಸಾವಿರಾರು ರೈತರ ಒಂದು ಜೀವನವೇ ಸರ್ವನಾಶ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು. ಇದರಿಂದ ಎಚ್ಚೆತ್ತುಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಅಂದರೆ ನಿನ್ನೆ 22ನೇ ತಾರೀಕು ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಗೆ ಬರಬೇಕು ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಪತ್ರವನ್ನು ಬರೆದಿದ್ರು. ಆ ಪತ್ರಕ್ಕೆ ಉತ್ತರ ಕೊಟ್ಟಂಥ ಶಿವಕುಮಾರ್ ಅವರು ಎಲ್ಲೋ ಒಂದು ಹಂತಕ್ಕೆ ತಪ್ಪಿಸಿಕೊಳ್ಳುವಂಥ ನಿರ್ಧಾರ ಮಾಡಿಬಿಟ್ರ. ಮೊದಲು ಚರ್ಚೆಗೆ ಕರೆದವರು ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು, ಆ ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಡಿ ಕೆ ಶಿವಕುಮಾರ್ ಅವರು. ಯಾವಾಗ ವೇದಿಕೆ ಸಿದ್ಧವಾಯ್ತಲ್ಲ, ಆಗ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ಕಾರಣವನ್ನು ಹೇಳಿ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಎಲ್ಲೋ ಒಂದು ಹಂತಕ್ಕೆ ಈ ಚರ್ಚೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರ. ಈ ಹಂತಕ್ಕೆ ಒಂದೇ ಏಟಿಗೆ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ತಂಡ ಹೊಡಿಸ್ಬಿಟ್ರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ನಿನ್ನೆ 22ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಶ್ರೀ ಕುಮಾರಸ್ವಾಮಿ ಅವರೇ, ವಿಷಯ ಬಿಡದಿ ಟೌನ್ಶಿಪ್ ಕುರಿತು ಚರ್ಚೆಯ ವಿಷಯವಾಗಿ ನಾನು ಈ ಪತ್ರವನ್ನು ಬರಿತಾ ಇದ್ದೇನೆ. ತಾವು ಪ್ರಾರಂಭ ಮಾಡಿದಂಥ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ನಾನು ಚರ್ಚೆ ಮಾಡಲು ಉತ್ಸುಕನಾಗಿದ್ದು ದಿನಾಂಕ 26/6/2026 ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ
ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರ್ತಾ ಇದ್ದೇನೆ. ಆಧಾರದೊಂದಿಗೆ ತಮ್ಮ ವಿಶ್ವಾಸಿ ಡಿ ಕೆ ಶಿವಕುಮಾರ್. ಅಂದರೆ ಯಾರಿಗೆ ಪತ್ರ ಬರೆದಂದರೆ ಎಚ್ ಡಿ ಕುಮಾರಸ್ವಾಮಿ, ಮಾನ್ಯ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು, ಭಾರತ ಸರ್ಕಾರ, ನವದೆಹಲಿ. ಇವರಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಥವಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅಥವಾ ಈ ಬಿಡದಿ ಹೋರಾಟದಲ್ಲಿ ತಮ್ಮನ್ನು ಮಿಂಚೂಣಿಯಲ್ಲಿಟ್ಕೊಂಡು ಹೋರಾಟ ಮಾಡಿ ಬಿಡದಿ ಟೌನ್ಶಿಪ್ಪನ್ನು ಕೈಗೊಳ್ಳಬಾರದು ಅಥವಾ ಕೈ ಬಿಡಬೇಕು ಎನ್ನುವಂಥ ಹೋರಾಟವನ್ನು ಮಾಡ್ತಿರುವಂಥ ಶ್ರೀ ಮಾನ್ಯ ಕುಮಾರಸ್ವಾಮಿ ಅವರಿಗೆ 26ನೇ ತಾರೀಕು ತಾವು ವಿಧಾನಸೌಧಕ್ಕೆ ತಮ್ಮ 5 ಪ್ರತಿನಿಧಿಗಳೊಂದಿಗೆ ಬರಬೇಕು. ನಾನು ಮುಕ್ತವಾಗಿ ಚರ್ಚೆಯನ್ನು ಮಾಡ್ತೇನೆ ನಿಮ್ಮ ಜೊತೆ ನಮ್ಮ ಟೀಮ್ನೊಂದಿಗೆ ಅನ್ನುವಂಥ ಮಾತನ್ನು ಹೇಳಿ ನಿನ್ನೆ ಪತ್ರವನ್ನು ಬರೆದಿದ್ರು. ಈ ಪತ್ರ ತುಂಬ ಚೆನ್ನಾಗಿತ್ತು. ಒಂದು ಹಂತಕ್ಕೆ ಸಬ್ಕೋರ್ಸ್ ಕುಮಾರಸ್ವಾಮಿ ಅವರು ಬಂದುಬಿಡ್ತಾರೆ, ಒಂದು ಹಂತಕ್ಕೆ ಇದೆಲ್ಲ ಆಗತ್ತೆ ಅಂದರೆ ವಿಧಾನಸೌಧದಲ್ಲಿ ಚರ್ಚೆ ಆಗಿಬಿಡುತ್ತೆ. ವಿಧಾನಸೌಧ ಅಂದ್ಕೊಳ್ಳಿ ಸಬ್ಕೋರ್ಸ್ ಚರ್ಚೆ ಮಾಡುವಂಥ ಚರ್ಚೆ ಆಗಲಿರುವಂಥ ಒಂದು ಜಾಗ, ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಬೇರೆಯವರು ಇರಲ್ಲ. ಕುಮಾರಸ್ವಾಮಿ ಅವರು 5 ಪ್ರತಿನಿಧಿಗಳು ಬಂದು ಬರ್ತಾರೆ. ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಇವರು ಇರ್ತಾರೆ, ಯಾರು ಡಿ ಕೆ ಶಿವಕುಮಾರ್ ಅವರು ಚರ್ಚೆಗೆ ಪಾಲ್ಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅವರು ಸರ್ಕಾರದ ಪ್ರತಿನಿಧಿ ದಾಖಲಾತಿಗಳೊಂದಿಗೆ ಕೆಲವೊಂದು ಸಚಿವರು ಇರ್ಬೋದು, ಮೇ ಬಿ ಕೃಷ್ಣ ಬೈರೇಗೌಡ ಕೂಡ ಇರ್ಬೋದು, ಅಥವಾ ಕೃಷಿ ಸಚಿವರು ಇರ್ಬೋದು, ಎಲ್ಲವೂ ಕೂಡ ಇದ್ದು. ಅಂದರೆ ಕೃಷಿ ಸಚಿವರಾಗಿ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ, ಆ ಖಾತೆ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿದೆ. ಆದರೆ ಸಡನ್ನಾಗಿ ಇದಕ್ಕೆ ಉತ್ತರ ಕೊಟ್ಟಂತ ಕುಮಾರಸ್ವಾಮಿಯವರು ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂಥ ಪ್ರಯತ್ನ ಮಾಡಿಬಿಟ್ರ. ಈ ಜಾರಿಕೊಳ್ಳುವ ಪ್ರಯತ್ನ ಯಾಕೆ ಮಾಡಿದ್ರು, ಅಥವಾ ಡಿ ಕೆ ಶಿವಕುಮಾರ್ ಅವರು ಚರ್ಚೆಗೆ ಕರೆದ ಫಲವಾಗಿ ಇವರಿಗೆ ಚರ್ಚೆಗೆ ಅಂದರೆ ವಿಶೇಷವಾದಂಥ ಕಾಳಜಿ ಇಲ್ವಾ, ಅಥವಾ ನೀವು ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ವಿಧಾನಸೌಧದಲ್ಲಿ ಕರೆದು ನಾವು ಸ್ಥಳಕ್ಕೆ ಬನ್ನಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ, ಅಥವಾ ತಪ್ಪಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಇನ್ನೇನಾದರೂ ಬೇರೆ ಪತ್ರವನ್ನು ಬರ್ತಾರೆ ಅನ್ನುವಂಥ ಚರ್ಚೆ ಇದೀಗ ಆಗ್ತಿದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಬರೆದಂಥ ಪತ್ರ ಇದೆಯಲ್ಲ, ಅದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂಥ ತಂತ್ರ. ಈ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದೇ ಏಟಲ್ಲಿ ತಂಡ ಹೊಡಿಸ್ಬಿಟ್ರ ಡಿ ಕೆ ಶಿವಕುಮಾರ್ ಎನ್ನುವಂಥ ಚರ್ಚೆ. ಅಂದರೆ ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವರಿಗೆ ಬರೆದ ಪತ್ರ. ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ದಿನಾಂಕ 22ರಂದು ತಮ್ಮ ಪತ್ರದಲ್ಲಿ ವಿಧಾನಸೌಧದಲ್ಲಿ ದಿನಾಂಕ 26/6ರಂದು ಬೆಳಗ್ಗೆ 11 ಗಂಟೆಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಯೋಜನೆ ಸಂಬಂಧಿಸಿದ ಸಭೆಗೆ ನನ್ನನ್ನು ಮತ್ತು ನನ್ನ ತಂಡದ 5 ಪ್ರತಿನಿಧಿಗಳೊಂದಿಗೆ ಚರ್ಚೆಗೆ ಆಹ್ವಾನಿಸಿರುವ ತಮ್ಮ ಪತ್ರ ನನ್ನ ಕೈ ಸೇರಿದೆ. ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು. ಬಿಡದಿ ಸಮಗ್ರ ಉಪನಗರ ಯೋಜನೆಯ ಅನುಷ್ಠಾನದಿಂದ ರಾಮನಗರ ತಾಲೂಕಿನ ಬಿಡದಿ ಹೋಬಳಿ 8 ಗ್ರಾಮಗಳು ಮತ್ತು ಹಾರೋಹಳ್ಳಿ ತಾಲೂಕಿನ 1 ಗ್ರಾಮದ ಗ್ರಾಮಸ್ಥರು ಮತ್ತು ಪಾಲುದಾರರು ಹಲವಾರು ಸಮಸ್ಯೆ ಮತ್ತು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿರುವ ಅಪಾರ ಪರಿಸರ ಸಂಪತ್ತಿಗೆ ಹಾನಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ತಾವು ಪ್ರಸ್ತಾಪಿಸಿರುವ ಸಭೆಯನ್ನು ರಾಮನಗರ ಜಿಲ್ಲೆಯ ಬಿಡದಿ ಅಥವಾ ಬಾಧಿತ ಪ್ರದೇಶವಾಗಿರುವಂಥ ಬೈರಮಂಗಲದ ಯಾವುದಾದ್ರೂ ಸೂಕ್ತ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ಕರೆಯುವುದು ಸಮಂಜಸವೆನಿಸುತ್ತೆ. ಈ ಮೇಲೆ ಸೂಚಿಸಿದ ಸ್ಥಳಗಳಲ್ಲಿ ಬಿಡದಿ ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗಿರುವ ರೈತರು, ಗ್ರಾಮಸ್ಥರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆಯ ಉದ್ಯಮದಲ್ಲಿರುವ ರೈತ ಮಹಿಳೆಯರು, ಸಣ್ಣ ವ್ಯಾಪಾರಿಗಳು, ಉದ್ಯಮಿಗಳು ಹಾಗೂ ಬಾಧಿತ ಇತರೆ ಪಾಲುದಾರರನ್ನು ಭಾಗವಹಿಸಲು ಅವಕಾಶ ನೀಡಿದಲ್ಲಿ ಈ ಸಭೆಯಲ್ಲಿ ಮುಕ್ತ ಮನಸ್ಸಿನ ಚರ್ಚೆ ನಡೆಸಿ ಬಾಧಿತ ವರ್ಗದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅವಕಾಶವಾಗುತ್ತೆ ಎನ್ನುವುದು ಕೂಡ ನನ್ನ ಸ್ಪಷ್ಟ ಅಭಿಪ್ರಾಯ ಮತ್ತು ನಿಲುವು. ಈ ಯೋಜನೆಯ ರಚನೆ ಮತ್ತು ಅನುಷ್ಠಾನದಲ್ಲಿ ನನಗೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಎನ್ನುವುದು ಈ ಪತ್ರದ ಮುಖಾಂತರ ಸ್ಪಷ್ಟಪಡಿಸುತ್ತಿದ್ದೇನೆ. ಮುಂದುವರಿದು, ವಿಧಾನಸೌಧದಲ್ಲಿ ನಡೆಸಲು ಉದ್ದೇಶಿಸಿರುವ ಸಭೆಯಲ್ಲಿ ಬಾಧಿತ ರೈತ ವರ್ಗ, ಗ್ರಾಮಸ್ಥರು ಮತ್ತು ಪಾಲುದಾರರನ್ನು ಆಹ್ವಾನಿಸದೆ ಅವರ ಹೊರಗೆ ಇಟ್ಟು ಸಭೆ ನಡೆಸುವುದರಿಂದ ಈ ಸಭೆ ಫಲಪ್ರದವಾಗುವುದಿಲ್ಲ. ತಾವು ನಿಗದಿಪಡಿಸಿದ ದಿನಾಂಕ 26/6/2026ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದರಿಂದ ಈ ಉದ್ದೇಶಿತ ಸಭೆಯನ್ನು ದಿನಾಂಕ 27/6/26ರಂದು ಮೇಲೆ ತಿಳಿಸಿದ ಬಿಡದಿ ಅಥವಾ ಬೈರಮಂಗಲದ ಸೂಕ್ತ ಸ್ಥಳದಲ್ಲಿ ಆಯೋಜಿಸಿದ ಮೇಲೆ ಕಾಣಿಸಿದ ಬಾಧಿತ ವರ್ಗದ ಜನರನ್ನು ಆಹ್ವಾನಿಸಿ ಸಭೆಗೆ ನಡೆಸಬೇಕೆಂದು ಕೂಡ ಕೋರ್ತೇನೆ ಎನ್ನುವಂಥ ಪತ್ರವನ್ನು ಕೂಡ ಬರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಆದರೆ ನೋಡಿ, ಒಬ್ಬ ಮುಖ್ಯಮಂತ್ರಿ ಸಾರ್ವಜನಿಕ ಸ್ಥಳಗಳಲ್ಲಿ ಚರ್ಚೆ ಮಾಡೋದು, ಅಥವಾ ಅಲ್ಲಿ ಯಾರಾದರೂ ಬಂದು ಜೈ ಕುಮಾರಸ್ವಾಮಿ ಅನ್ನೋದು, ಅಲ್ಲಿ ಯಾರೋ ಬಂದು ಜೈ ಎಚ್ ಡಿ ಕೆ ಅನ್ನೋದು, ಆ ಕಾರ್ಯಕರ್ತರ ಮಧ್ಯೆ ಜಗಳ ಆಗೋದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಸೂಕ್ತ ಎನಿಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಪಕ್ಕಾ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಕೂಡ ತಾನು ನಿಗದಿಪಡಿಸಿದಂಥ ಸ್ಥಳವಾಗಲಿ, ತಾನು ನಿಗದಿಪಡಿಸಿದಂಥ ಡೇಟ್ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬೈರಮಂಗಲ, ಹಾರೋಹಳ್ಳಿ ಯಾವುದೇ ಬಿಡದಿ ಜಾಗಕ್ಕೆ ಬರೋದಿಲ್ಲ ಎನ್ನುವುದು ಪಕ್ಕಾ ಗೊತ್ತಿದೆ. ಹಾಗಾಗಿ ಬರಲ್ಲ ಎನ್ನುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಪ್ಲ್ಯಾನ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಒಂದು ಒಳ್ಳೆ ಮನಸ್ಸಿದ್ರೆ
ಮನಸ್ಸಿದ್ರೆ, ಆ್ಯಕ್ಚುಲಿ ಚರ್ಚೆಗೆ ಮನಸ್ಸಿದ್ರೆ ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬರೋದು ತಪ್ಪಲ್ಲ. ಯಾಕಂದರೆ ಮುಂದಿನ ರಾಜಕೀಯ ಅಂದರೆ ಸೆಂಟ್ರಲ್ ಗೌರ್ಮೆಂಟನ್ನು ಬಿಟ್ಟು ರಾಜ್ಯ ರಾಜಕೀಯಕ್ಕೆ ಬಂದಾಗ ವಿಧಾನಸೌಧಕ್ಕೆ ಪದೇ ಪದೇ ಹೋಗಬೇಕಾಗತ್ತೆ. ಲಕ್ಕು ಕುಲಾಯಿಸಿದ್ರೆ ಅಥವಾ ಜನ ಏನಾದರೂ ಮನಸ್ಸು ಬದಲಾವಣೆ ಮಾಡಿದ್ರೆ ಕುಮಾರಸ್ವಾಮಿ ಕೂಡ ಮುಖ್ಯಮಂತ್ರಿ ಆಗಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸಭೆ ಕರೆದಿದ್ದಾರೆ. ಆ ಸಭೆಗೆ ಕುಮಾರಸ್ವಾಮಿ ಹೋಗಬಹುದು ಅಥವಾ ಹೋಗದೇ ಇರಬಹುದು, ಅದು ವೈಯಕ್ತಿಕ ಸ್ವಾತಂತ್ರ್ಯ. ಆದರೆ ಒಂದೊಳ್ಳೆ ಮನಸ್ಸು ಮಾಡಿ ರೈತರ, ಆ್ಯಕ್ಚುಲಿ ನಿಜಕ್ಕೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಕರೆದಂಥ ಸಭೆಗೆ ಹೋಗಬಹುದಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿದೆ, ವಿಧಾನಸೌಧದಲ್ಲಿ ನಾನು ಸಭೆ ಕರೆದ್ರೆ ಖಂಡಿತವಾಗಿಯೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಬರಲ್ಲ ಎನ್ನುವುದು ಪಕ್ಕಾ ಗೊತ್ತಿದ್ದು ಕೂಡ ಅವರು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಹಾಗೆ ಕುಮಾರಸ್ವಾಮಿಯವರು ಕೂಡ ಪತ್ರ ಬರೆದು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡದಿ ಜಾಗಕ್ಕೆ ಕರೆದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಜಾಗಕ್ಕೆ ಬರಲ್ಲ ಅನ್ನೋದು. ಆದರೆ ಮುಂದಿನ ಹಂತದಲ್ಲಿ ಏನಾದರೂ ಮಾಡಿ 26ನೇ ತಾರೀಕಿಗೆ ನಿಮಗೆ ಕೆಲಸ ಇದ್ದರೆ ನೀವೇ ಒಂದು ಡೇಟನ್ನು ಫಿಕ್ಸ್ ಮಾಡಿ ಆ ಡೇಟ್ಗೆ ವಿಧಾನಸೌಧದ ಒಳಗೆ ಬನ್ನಿ ಅಥವಾ ವಿಧಾನಸೌಧದ ಒಳಗೆ ನೀವು ಮತ್ತು 5 ಪ್ರತಿನಿಧಿಗಳೊಂದಿಗೆ ಬನ್ನಿ ಎನ್ನುವಂಥ ಮತ್ತೊಂದು ಪತ್ರ ಬರೆದುಬಿಟ್ರೆ ಅಷ್ಟಕ್ಕೆ ಕುಮಾರಸ್ವಾಮಿಯವರ ಬಂಡವಾಳ ಬಯಲಿಗೆ ಬರುತ್ತೆ. ಆ ಮೀಟಿಂಗನ್ನು ಕೂಡ ಹಾಜರಾಗದಿದ್ದರೆ ಅಥವಾ ಆ ಮೀಟಿಂಗ್ ಅಂದರೆ 26ನೇ ತಾರೀಕಿಗೆ ತಮಗೆ ಜಾಗ ಅಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ತಾನು ಬರಲಿಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎರಡನೇದಾಗಿ ಆ ಬಿಡದಿ ಜಾಗದಲ್ಲಿ ರೈತರ ಜೊತೆಗೆ ಮೀಟಿಂಗ್ ಮಾಡಿದ್ರೆ ಅದೊಂದು ಫಲಪ್ರದವಾಗುತ್ತೆ. ರೈತರನ್ನು ಆಹ್ವಾನ ಮಾಡಿದ್ರೆ ನೀವು ಕೂತು ಮಾತಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲವಂಥ ಮಾತನ್ನು ಹೇಳಿ ಅದಕ್ಕೂ ಕೂಡ ಮತ್ತೊಮ್ಮೆ ಸಗಣಿ ಸಾರಿಸುವಂಥ ಎಲ್ಲ ಮುನ್ಸೂಚನೆ ಕುಮಾರಸ್ವಾಮಿಯವರು ಮಾಡಿಕೊಂಡಂತಿದೆ. ಈ ಒಟ್ಟು ಸಾರಾಂಶ ಅಂದರೆ ಬಿಡದಿ ರೈತರಿಗೆ ನಿಜಕ್ಕೂ ಹಾನಿಯಾದಲ್ಲಿ ಈ ಇಬ್ಬರು ನಾಯಕರು ಸೇರಿ ಅವರಿಗೆ ಹೂ ಮುಡಿಸುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲವನ್ನ ನೋಡ್ತಾ ಇದ್ದರೆ ಒಂದು ಹಂತಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದೇ ಏಟಲ್ಲಿ ಎರಡೆರಡು ಹಕ್ಕಿಯನ್ನು ಹೊಡೆದಂಗಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಒಂದೇ ಏಟಿಗೆ ಎಚ್ ಡಿ ಕೆ ತಂಡ ಹೊಡೆದಿದ್ದಾರೆ.